ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಮತ್ತೆ ಈ ವಿಡಿಯೋನು ಮತ್ತೆ ವಾಯ್ಸ್ ಓವರೇ ಆಗೋಯ್ತು. ಇದನ್ನ ನಾನೇನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ಜೊತೆ ಹೋದಾಗ ಸಾಂಗ್ ಅದು ಇದು ಅಂತ ಇರುತ್ತೆ. ಸೊ ನಾವಿವತ್ತು ಎಲ್ಲಿ ಹೋಗ್ತಾ ಇರೋದು ಅಂದರೆ ಆಂಧ್ರದಲ್ಲಿರೋ ಊಟಿ ಅಂತ ಕರೀತಾರೆ, ಅದು ಮದನಪಲ್ಲಿ ಹತ್ರ ಹಾರ್ಸ್ಲೆ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಮತ್ತು ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ, ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ಇಂಟ್ರೋ ನೋಡ್ಕೊಂಡು ಬನ್ನಿ, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಂಟ್ರೋ ನೋಡ್ಕೊಂಡು ಬಂದಿದ್ದೀರಾ. ನಾನು ಹೇಳ್ದಂಗೆ ನಾವು ಹಾರ್ಸ್ಲೆ ಹಿಲ್ಸ್ಗೆ ಹೋಗ್ತಾ ಇದ್ದೀರಿ. ಇದು ಇರೋದು ಮದನಪಲ್ಲಿ ಹತ್ರ, ಆಂಧ್ರದಲ್ಲಿ, ಅಂದರೆ ನಿಯರ್ ಟು ಕರ್ನಾಟಕ ಬಾರ್ಡ್ರ್ ಸ್ವಲ್ಪ ಪಕ್ಕದಲ್ಲಿ, ಆದರೆ ಆಂಧ್ರ ಪ್ರದೇಶ ಅದು. ಮತ್ತು ನಾವು ಯಾವ ರೋಡಲ್ಲಿ ಹೋಗ್ತಾ ಇದ್ದೀರಿ ಅಂದರೆ, ಹೊಸಕೋಟೆ ಹೈವೇಯಿಂದ ಲೆಫ್ಟಿಗೆ ತೊಗೊಂಡ್ರೆ ಚಿಂತಾಮಣಿ ಹೈವೇ ಬರುತ್ತಲ್ಲ, ಆ ಚಿಂತಾಮಣಿಯಿಂದ ಸ್ಟ್ರೈಟ್ ಹಂಗೆ ಚಿಂತಾಮಣಿಗೆ ಲೆಫ್ಟ್ ತೊಗೊತೀರ. ಲೆಫ್ಟ್ ತೊಗೊಂಡಿರೋ ಸ್ಟ್ರೈಟ್ ಒಂದೇ ಹೋದರೆ ಮದನಪಲ್ಲಿ ರೋಡ್, ಅಂದರೆ ಅದು ಆಂಧ್ರ ಬಾರ್ಡ್ರೆಲ್ಲ ಬರುತ್ತೆ. ಚೆಕ್ ಪೋಸ್ಟ್ ಎಲ್ಲ ದಾಟಿ ಹೋಗಿ ಮತ್ತೆ ಹಂಗೆ ಮುಂದೆ ಲೆಫ್ಟ್ ಹೋದರೆ ಇದು ಹಾರ್ಸ್ಲೆ ಹಿಲ್ಸ್ಗೆ ಹೋಗೋ ರೋಡ್ ಬರ್ತೈತೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ನೀವು ನೆಕ್ಸ್ಟ್ ಈ ಪಾರ್ಟಲ್ಲ, ನೆಕ್ಸ್ಟ್ ಪಾರ್ಟಲ್ಲ ಅದನ್ನೇ ನೋಡ್ತೀರಾ. ಮತ್ತು ರೋಡು ಇದು ನಾರ್ಮಲಾಗಿ ಹೈವೇನೇ, ಸ್ಟೇಟ್ ಹೈವೇ. ತುಂಬ ಚೆನ್ನಾಗಿದೆ ರೋಡು ಸ್ವಲ್ಪ ರೆಡಿ ಮಾಡ್ತಾಯಿದ್ರು, ಬಟ್ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋದ್ರಿ. ಇವಾಗೂ ಕಾರ್ಲಾಗಿ ಮತ್ತೆ ವಾಯ್ಸ್ ಓವರೇ ಅಂತ ಬೇಜಾರು ಮಾಡ್ಕೊಬೇಡಿ. ಇಂದ ಆದಷ್ಟು ಟ್ರೈ ಮಾಡ್ತೀನಿ ನಾನು ವಾಯ್ಸ್ ಓವರ್ ಕೊಡ್ದಿರಾ ಹಂಗೆ ಮಾಡಬೇಕು ಲಾಗು ಅಂದ್ಬಿಟ್ಟು. ಬಟ್ ಅದನ್ನೇನು ಮಾಡ್ತೀನಿ, ನೆಕ್ಸ್ಟಿಂದ ಹಂಗೆ ವಾಯ್ಸ್ ಓವರ್ ಕೊಡ್ದಿರಾ ಮಾಡ್ತೀನಿ. ಆದರೆ ನಾನು ಕನ್ಫರ್ಮಾಗಿ ಹೇಳಲ್ಲ, ಇದು ಆದಮೇಲೆ ನೆಕ್ಸ್ಟ್ ವಾಯ್ಸ್ ಓವರ್ ಬಂದರೂ ಬರ್ತೈತೆ, ಬಟ್ ನಾನು ಹೇಳಲ್ಲ. ಬಟ್ ಫ್ಯೂಚರ್ ವ್ಲಾಗ್ಸಲ್ಲಿ ವಾಯ್ಸ್ ಓವರ್ ಕೊಡ್ದಿರಾ ಡೈರೆಕ್ಟ್ ಅಲ್ಲಿ ಏನು ನಡೀತೈತೋ ಅದ್ರ ಬಗ್ಗೆ ಅದೇನೇ ಬರುತ್ತೆ. ಅಲ್ಲಿ ಹೋಗ್ತಾ ಇರೋವಾಗ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇರ್ತೀರಿ, ಬಟ್ ಅದಾದಮೇಲೆ ಇದೆಲ್ಲ ಇವಾಗ ಹೇಳುವಾಗ ಅದನ್ನು ಕೇಳಿಸ್ಕೊಂಡು ಹೇಳೋಕ್ಕೆ ಕಷ್ಟ ಆಗುತ್ತೆ. ಬಟ್ ಇರಲಿ, ನಮಗೇನು ಇವಾಗ ಹೇಳ್ಬೇಕು ಅನಿಸ್ತೈತೋ ಅದೇ ಹೇಳೋಣ ಅಂತ ಅಂದ್ಕೊತೀನಿ. ಮತ್ತು ಈ ಕಾರು ಶಿಫ್ಟ್, ಅದೇ ನಾವು ಫಸ್ಟ್ ಟ್ರಿಪ್ ಕಾರ್ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದಾಗ ಶಿಫ್ಟಲ್ಲಿ ಹೋದಲ್ಲ, ಅದೇ ಶಿಫ್ಟಲ್ಲಿ ಮತ್ತೆ ಹೋಗ್ತಾಯಿದ್ದೀರಿ. ಒಂದು 5 ಮೆಂಬರ್ಸ್ ಹೋಗ್ತಾಯಿದ್ದೀರಿ. ಒಬ್ಬರನ್ನ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು, ಅವ್ರ ಊರು ಅಲ್ಲೇ ಅಂದ್ಬಿಟ್ಟು, ನನ್ನ ಫ್ರೆಂಡ್ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಹಂಗೆ ರಿಟರ್ನ್ ನಾವು 4 ಜನ ಆ ಹಿಲ್ಸ್ ನೋಡಿಕೊಂಡು ಬರೋಣ ಅಂತ. ಈ ಸರಿ ಹೊಸದಾಗಲ್ಲ, ಆನಂದ್ ಬಂದಿದ್ದ. ಫಸ್ಟೆಲ್ಲ ನಮ್ಮ ಜೊತೆ ಬರ್ತಾ ಇರಲಿಲ್ಲಲ್ಲ, ಅವನು ಒಂದೇ ಒಂದು ಸರಿ ಬಂದುಬಿಟ್ಟು ಅದಾದಮೇಲೆ ಇದೇ ಸೆಕೆಂಡ್ ಟೈಮ್ ಬಂದಿದ್ದು. ತುಂಬ ದಿವಸ ಅಂದರೆ ಒಂದು 3-4 ಮಂತ್ಸ್ ಮೇಲೆ ಆಯಿತು. ಕಾಲೇಜೆಲ್ಲ ಮುಗೀತಲ್ಲ ನಮಗೆ, ಇನ್ನು ಟ್ರಿಪ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ ಇದಕ್ಕೆ, ಕೇರಳಗೆ. ಬಟ್ ಕೇರಳ ವಾಯ್ನಾಡೆ ಹೆಂಗಿದೆ ಅಂತ ಗೊತ್ತಾಯ್ತಲ್ಲ ನಿಮಗೆ, ಅದಕ್ಕೆ ನಾವು ಅದನ್ನು ಇದು ಮಾಡಿ ನೆಕ್ಸ್ಟ್ ಯಾವಾಗ ನೋಡೋಣ ಫ್ಯೂಚರಲ್ಲಿ ಅಂದ್ಬಿಟ್ಟು ಅದನ್ನು ಡ್ರಾಪ್ ಮಾಡಿದ್ರಿ. ಬಟ್ ಬೇರೆ ನೋಡ್ಬೇಕು ಅಂದ್ಕೊಂಡಿದ್ದೀರಿ, ಬೇರೆ ಕಡೆ ಹೋಗ್ಬೇಕು ಅಂತ. ನೋಡಿ, ಇದನ್ನು ಇಷ್ಟೊತ್ತು ಬಂದಿದ್ದು ವೀಡಿಯೋ ಇದರಲ್ಲಿ ಹಿಡ್ದಿದ್ದು ಗೋಪುರದಲ್ಲಿ. ಇವಾಗ ಸ್ಯಾಮ್ಸಂಗ್ S24 ಅಲ್ಟ್ರಾ ಆನಂದ್ ಹೊಸ ಫೋನ್ ಇಸ್ಕೊಂಡ ಬರ್ತ್ಡೇಗೆ. ಆಗ ಈ ಫೋನಲ್ಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಅವ್ನ ಫೋನಲ್ಲೇ ವ್ಲಾಗ್ ಮಾಡೋದೆಲ್ಲ ಬರುತ್ತೆ, ಅದೆಲ್ಲ ನೋಡಿ. ಮತ್ತು ಬೇರೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಬಟ್ ನೋಡೋಣ, ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ. ಬಟ್ ಕೇರಳ ಟ್ರಿಪ್ಗೆ ಮಾತ್ರ ಕೊಲಾಪ್ಸ್ ಆಗೋಯ್ತು ಎಲ್ಲ ಪ್ಲ್ಯಾನ್ಸು. ಯಾಕಂದರೆ ಇವಾಗ ನಾವು ವಯನಾಡ್ ರೂಟಲ್ಲೇ ಹೋಗ್ಬೇಕಾಯ್ತು. ಬೇರೆ ರೂಟ್ ಇದೆ, ಬಟ್ ಎಲ್ಲ ಕಡೆನೂ ಬಿಡ್ತಾ ಇಲ್ಲ, ಕೋಸ್ಟಲ್ ಎಲ್ಲ ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ, ನಮ್ಮ ನೆಕ್ಸ್ಟ್ ಅದೇ ಈ 1 ತಿಂಗಳು ಫ್ರೀ ಬಿಟ್ಕೊಂಡು ನೆಕ್ಸ್ಟ್ ಮಂತಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ನಾನು. ಬಟ್ ಇವಾಗ ನೋಡೋಣ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಬಟ್ ಯಾವುದನ್ನ ಒಂದು ಟ್ರಿಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ. ತೇಜಸ್ ಎಲ್ಲ ಹೇಳ್ದ, ಹೋಗೋಣ ಊಟಿಗೆ ಹೋಗೋಣ ಇಲ್ಲಾಂದರೆ ಅಂತ ಹೇಳ್ದ. ಮತ್ತು ನೋಡಿ, ಇದೇ ಹಾರ್ಸ್ಲೆ ಹಿಲ್ಸ್ನ ಎಂಟ್ರೆನ್ಸು, ವೆಲ್ಕಮ್ ಟು ಹಾರ್ಸ್ಲೆ ಹಿಲ್ಸ್ ಅಂತ ಇದೆ ನೋಡಿ. ಇದೇ ನೆಕ್ಸ್ಟ್ ವೀಡಿಯೋನೂ ಬರುತ್ತೆ. ಇದು S24 ಅಲ್ಟ್ರಲ್ಲಿ ಹಿಡಿದಿರೋದು, ಮತ್ತು ಇದು ಗೋಪುರದಲ್ಲಿ ಹಿಡಿದಿರೋದು. ಇಲ್ಲಿಂದ ಝೂಮ್ ಹಾಕಿ ತೋರಿಸ್ದ ಆನಂದು, ನನ್ನ ಫೋನಲ್ಲಿ ನೋಡಿ ಮಸ್ತಾಗಿ ಬರ್ತಾಯಿದೆ ಅಂತ. ಇದು ಅವನೇ ಹಿಡ್ದಿದ್ದು, ಈ ಕ್ಯಾಪ್ಚರ್ ಮಾಡಿರೋದು ಅವನೇ. ಇದಾದಮೇಲೆ ನೆಕ್ಸ್ಟು ನಾವು ಕಾರಲ್ಲಿ ಹೋಗ್ತೀರಿ. ನಮ್ಮ ಜೊತೆಗೆ ಒಬ್ಬರು ಬಂದರು, ಇದೇ ಊರು ಅಂತ ಹೇಳಿದ್ರಲ್ಲ, ಅವರಿಂದ ನಮಗೆ ಎಂಟ್ರಿ ಫೀಸು ಮತ್ತು ಅಲ್ಲಿ ಝೂ ಫೀಸು ಎಲ್ಲ ಮೈನಸ್ ಆಯಿತು. ಅವ್ರ ಜೊತೆ ಬಂದು సీట్ మీద ముందు ఇచ్చినది చాలా ఇంకో చేసుకో వెనకాల ఉండాలి. వెనక్కే 9 ಕಿಲೋಮೀಟರ್ ಬೆಟ್ಟನೇನಾ? 9 ಕಿಲೋಮೀಟರ್ ಬೆಟ್ಟನೇ.
ಸೆಂಟ್ರಲ್ ಸ್ಟಾರ್ಟ್ ಇದು ಬರ್ತೈತೆ ನಾನು ಟೋಲ್ ಗೇಟ್ ಬಂತು ಟೋಲ್ ಗೇಟ್ ಅಲ್ಲ ಅದು ಮರದಲ್ಲೇ ಮಾಡೋ ಏಮನ್ ಸೊಪ್ಪಲ್ರ ಹಾಂ ಏಮನ್ ಸೊಪ್ಪಲ್ಲ అరే టోల్ గేట్ దగ్గర ఉన్నాము నువ్వు వెళ్ళిపోతావు అప్పుడే వస్తా అక్కడే ఉన్నాయి ఎక్కడ పోతే వస్తాయి అన్నా రూపాయలు అంటారా ₹100 సేవ్ చేస్తాడు ఇంకా టోల్ గేట్ అంటే ఎట్లా ఎక్స్పెక్ట్ చేస్తావు ఇక్కడ ఉంది ಬ್ರೋ ಸ್ವಲ್ಪ ಹುಷಾರಾಗಿ ಬನ್ನಿ ಹಾಂ ಓಕೆನಾ ಓಕೆ ಫ್ಯಾಮ್, ನಾನು ಇಲ್ಲೇ ಈ ವಿಡಿಯೋನ ಎಂಡ್ ಮಾಡ್ಕೊತೀನಿ. ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಲ್ಲಿ ಇರೋ ವ್ಯೂ ಪಾಯಿಂಟು ಮತ್ತು ನಾವು ಅಲ್ಲಿ ಫೋಟೋ ಹಿಡಿದಿರೋ ಜಾಗ ಅದು ಇದು ಎಲ್ಲ ತೋರಿಸ್ತೀನಿ, ಇರೋದೆಲ್ಲ ತೋರಿಸ್ತೀನಿ. ಝೂ ಮತ್ತು ರಿಟರ್ನ್ ಬರೋದು ಅದೇ ಒಂದು ಸ್ವಲ್ಪ ನೆಕ್ಸ್ಟ್ ಫೈನಲ್ ಪಾರ್ಟ್ ಒಂದು 3 ಪಾರ್ಟ್ಸ್ ಆಗಿ ಕಂಪ್ಲೀಟ್ ಮಾಡಿಬಿಡ್ತೀನಿ ಇದನ್ನು. ಮತ್ತು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಕಮೆಂಟ್ ಮಾಡೋಕ್ಕೆ ಕೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲೇ, ಮಾಡಿಲ್ಲ ಯಾರೋ, ನೋಡಿದವ್ರು ಮಾಡಿರಿ ಎಲ್ಲಿ ಹೋಗ್ಬೇಕಂತ, ಅಲ್ಲೇ ಹೋಗೋ ಟ್ರೈ ಮಾಡ್ತೀನಿ. ಓಕೆ ಫ್ಯಾಮ್, ಬಾಯ್, ಟೇಕ್ ಕೇರ್.